ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 20ನೇ ತಾರೀಕಿಂದು. ಇಲ್ಲಿ ಭಾಗ್ಯ ಆಫೀಸಲ್ಲಿ ಫೈಲ್ಸ್ ಎಲ್ಲ ನೋಡ್ಕೊಂಡು ಕೂತಿರ್ತಾಳೆ. 2 ಬಿಲ್ ಸಿಗುತ್ತೆ. ಇದೇನಿದು, ಈ ಬಿಲ್ ಒಂದೇ ಆದ್ರೂ ಇಲ್ಲಿ ಟ್ಯಾಲಿನೇ ಆಯ್ತಾ ಇಲ್ವಲ್ಲ, ಇಲ್ಲೇ ಬೇರೆ ಲೆಕ್ಕ ಇದೆ, ಇಲ್ಲೇ ಬೇರೆ ಲೆಕ್ಕ ಇದೆ, ಏನು ಅಂತ ಗೊತ್ತಾಯ್ತಿಲ್ವಲ್ಲ ಇದ್ರ ಬಗ್ಗೆ. ಇಲ್ಲ, ಇದನ್ನು ವಿಚಾರಿಸ್ಬೇಕು, ಇಲ್ಲೇನು ನಡೀತಾ ಇದೆ ಅಂತ ನಾನು ಕಂಡುಹಿಡಿಯಲೇಬೇಕು ಅಂತ ಅಂದ್ಕೊಂಡು ಬಿಲ್ಲೇ ಕೈ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ಈ ಥರ ಎಲ್ಲ ಹಿಂಗೆ ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲೇ ಒಂಥರ ಲೆಕ್ಕ ಇದೆ, ಇಲ್ಲೇ ಒಂಥರ ಲೆಕ್ಕ ಇದೆ, ಆದರೆ ಒಂದೇ ಪ್ರಾಡಕ್ಟ್ ಇದು ಅಂತ ಅಂದ್ಬಿಟ್ಟು ಭಾಗ್ಯ ಬಿಲ್ ನೋಡ್ತಾ ಇರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಭಾಗ್ಯಂಗೆ ಒಂದು ಕಾಲ್ ಬರುತ್ತೆ. ಕಾಲ್ ರಿಸೀವ್ ಮಾಡಿ, ಹಲೋ ತನ್ವಿಯವ್ರಮ್ಮ, ನಾನು ಮಾತಾಡ್ತಾ ಇರೋದು ಅಂದಾಗ, ಹೌದು ನೀವ್ಯಾರು ಅಂದಾಗ, ನಾನು ಯಾರು ಅಂತ ಬೇಡ, ಅಲ್ಲ ನಿಮಗೆ ನಿಮ್ಮ ಮಕ್ಳ ಬಗ್ಗೆ ಜವಾಬ್ದಾರಿನೇ ಅಲ್ವಲ್ಲ ನಿಮಗೆ, ನಿಮ್ಮ ಕೆಲಸ ಆಯಿತು ನೀವಾಯಿತು ನನಗೆ ಇದ್ಬಿಟ್ರೆ ಮಕ್ಕಳು ಏನು ಮಾಡ್ತಾವ್ರೆ, ಏನು ಬಿಡ್ತಾವ್ರೆ, ಏನು ಅಂತ ತಿಳ್ಕೊಬೇಕಲ್ವ ನೀವು ತಾಯಾದವರು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಫೋನ್ ಮಾಡಿದ ವ್ಯಕ್ತಿ ಹೇಳ್ತಾರೆ. ಆವಾಗ ಭಾಗ್ಯ, ಹಲೋ ನಿಮ್ಗೇನು ಅದೆಲ್ಲ ಕಟ್ಕೊಂಡು ನಿಮಗೆ ಯಾಕೆ, ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ನಮ್ಮ ಮಕ್ಳ ಬಗ್ಗೆ ನಮಗೆ ಗೊತ್ತಿದೆ, ನೀವೇನು ಹೇಳೋದು ಅಂದಾಗ, ಇಷ್ಟಕ್ಕೂ ನೀವ್ಯಾರು ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ, ತನ್ವಿ ನಿಮ್ಗೆ ಹೆಂಗೆ ಪರಿಚಯ ಅಂದಾಗ, ನಮ್ಗೆ ಅದೆಲ್ಲ ಬೇಡ, ಒಟ್ಟಿನಲ್ಲಿ ತನ್ವಿ ಬಗ್ಗೆ ನೀವು ತಿಳ್ಕೊಬೇಕು ಕ್ಲೀನಾಗಿ, ಅವಳು ಕಾಲೇಜ್ಗೆ ಹೋಯ್ತಾವಳ ಬಿಡ್ತಾವಳ ಏನು ಎತ್ತಂತ ಏನು ತಿಳ್ಕೊಂಡಂಗೆ ನಿಮ್ಮ ಪಾಡಿಗೆ ನೀವು ಇದ್ಬಿಟ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಕೇಳ್ತಾರೆ. ಸರಿ, ಇವಾಗ ಏನಾಯಿತು ಅಂತ ಹೇಳ್ಬೇಕಲ್ವ, ಏನಾಯಿತು ಅಂತ ವಿಷಯ ಹೇಳ್ದಲ್ಲೇ ಸುಮ್ಮನೆ ಏನೇನೋ ಮಾತಾಡಿದ್ರೆ ನನ್ನ ಮಗಳು ಏನು ಅಂತ ನನಗೆ ಗೊತ್ತು, ನನ್ನ ಮಗಳು ಯಾವ ವಿಷಯನೂ ನನ್ನಿಂದ ಏನೂ ಮುಚ್ಚಿಕ್ಕಲ್ಲ, ಅರ್ಥ ಆಯ್ತಾ, ನನ್ನ ಮಗಳು ಏನು ಮಾಡ್ಬೇಕಾದ್ರೂ ನನಗೆ ಹೇಳ್ಬಿಟ್ಟೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಆ ವ್ಯಕ್ತಿ, ಹೌದಾ ನೀವು ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ರೆ ನಿಮ್ಮ ಮಗಳ ಮೇಲೆ, ಆದರೆ ನಿಮ್ಮ ಮಗಳು ಕಾಲೇಜಲ್ಲಿ ಸಸ್ಪೆಂಡ್ ಆಗಿರೋ ವಿಷಯ ನಿಮ್ಮ ಹತ್ರ ಹೇಳಿದಾಳ, ಅದನ್ನು ಮುಚ್ಚಿಟ್ಟಿದ್ದಾಳಲ್ವಾ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಏನು ಸಸ್ಪೆಂಡಾ ಅಂತ ಭಾಗ್ಯ ಹೇಳ್ತಾಳೆ. ಹೌದು, ಕಾಲೇಜಲ್ಲಿ ತನ್ವಿ ಸಸ್ಪೆಂಡ್ ಆಗಿದ್ಲಲ್ಲ, ಅದು ನಿಮ್ಗೆ ಹೇಳಿಲ್ವಾ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಕೇಳ್ತಾರೆ. ನೀವೇನು ಮಾತಾಡ್ತಾ ಇದ್ದೀರಾ, ನನ್ನ ಮಗಳ ವಿಷಯ ನಿಮ್ಗೆ ಗೊತ್ತಿಲ್ಲ, ನನ್ನ ಮಗಳು ಯಾರೋ ನೀವು ಬೇರೆಯವರು ತಿಳ್ಕೊಂಡು ಹೇಳ್ತಾ ಇದ್ದೀರಾ ಅಷ್ಟೇ ನೆನೆ ಅಂದಾಗ, ಏನಿಲ್ಲ ತನ್ವಿನೇ ಸಸ್ಪೆಂಡ್ ಆಗಿರೋದು ಅಂದಾಗ, ಹೌದಾ ಸಸ್ಪೆಂಡ್ ಏನಕ್ಕಾದ್ಲು, ಅದೇನು ನಿಮಗೆ ಗೊತ್ತು ಅಂದಾಗ, ಏನಕ್ಕಾದ್ಲು ಅಂತ ಹೋಗಿ ನಿಮ್ಮ ಮಗಳನ್ನ ಕೇಳಿ, ನಾನು ಕೇಳಿದ್ರೆ ಹೋಗಿ ನಿಮ್ಮ ಮಗಳನ್ನ ಕೇಳಿರಿ ನಿಮ್ಗೆ ಗೊತ್ತಾಗುತ್ತೆ ವಿಷಯ ಏನು ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಹಲೋ ಹಲೋ ಅಂತಿರ್ತಾಳೆ ಭಾಗ್ಯ, ಫೋನ್ ಕಟ್ ಮಾಡಿಬಿಡ್ತಾರೆ ಯಪ್ಪ. ಆಮೇಲೆ ಭಾಗ್ಯ, ನಮ್ಮ ತನ್ವಿ ಸಸ್ಪೆಂಡ್ ಆದ್ಲಾ, ಇಲ್ಲ ಇದು ನಾನು ನಂಬಲ್ಲ, ಇದರಲ್ಲೇನೋ ಬೇರೆ ವಿಷಯ ಇದೆ, ನನ್ನ ಮಗಳು ಹಂಗೆಲ್ಲ ಮಾಡಲ್ಲ, ನನ್ನ ಬಂಗಾರಿ ನನಗೆ ಹೇಳ್ದಂಗೆ ಏನೂ ಮಾಡಲ್ಲ, ಕಾಲೇಜಲ್ಲಿ ಏನೇ ನಡೆದ್ರು ನನ್ನ ಬಂಗಾರಿ ನನಗೆ ಹೇಳ್ತಾಳೆ, ಇಲ್ಲ ಯಾರ್ದೋ 3ನೇ ವ್ಯಕ್ತಿನ ತಿಳ್ಕೊಂಡು ನಾನೇಗೆ ನನ್ನ ಮಗಳ ಬಗ್ಗೆ ಅನುಮಾನ ಪಡಬೇಕು, ಇಲ್ಲ ನನ್ನ ಮಗಳು ಹಂಗಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಪಾಪ ಅಳ್ತಾ ಇರ್ತಾಳೆ. ಆದ್ರೂ ಒಂದು ಸತಿ ತಿಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಸಿಗುತ್ತೆ, ಇಲ್ಲ ತಿಳ್ಕೊಳ್ಳೇಬೇಕು, ಇಲ್ಲಾಂದರೆ ನನ್ನ ಮನ್ಸಿಗೆ ಸಮಾಧಾನ ಆಗೋಲ್ಲ, ಏನು ಮಾಡಲಿ ಇವಾಗ ನಾನು ತಕ್ಷಣ ನಾನು ಮನೆಗೆ ಹೋಗ್ತೀನಿ, ನನ್ನ ಮಗಳ ಬಗ್ಗೆ ಏನು ಅಂತ ನಾನು ತಿಳ್ಕೊಳ್ಳೇಬೇಕು, ಈ ವ್ಯಕ್ತಿ ಹೇಳಿ ಸರಿನಾ ತಪ್ಪ, ಇಲ್ಲ ನನ್ನ ಮಗಳೇ ಮುಚ್ಚಿಡ್ತಿದ್ದಾಳ ಅಂತ ನಾನು ತಿಳ್ಕೊಬೇಕು ಅಂದ್ಬಿಟ್ಟು ಭಾಗ್ಯ ಪಾಪ ಹತ್ಕೊಂಡು ಮನೆಗೆ ಹೋಗ್ಬಿಡ್ತಾಳೆ. ಇಲ್ಲಿ ಕಡೆ ಫೋನ್ ಕಟ್ ಮಾಡಿದ ವ್ಯಕ್ತಿಗೆ ಶ್ರೇಷ್ಠ ಎಳಿಸಿ ಮಾಡಿಸಿರ್ತಾಳೆ. ಶ್ರೇಷ್ಠ ಅಲ್ಲೇ ನಿಂತಿರ್ತಾಳೆ. ಆವಾಗ ವ್ಯಕ್ತಿಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ. ಆ ವ್ಯಕ್ತಿ, ಏನು ಮೇಡಮ್ ಇಷ್ಟು ದೊಡ್ಡ ಎಲ್ಪ್ ಮಾಡಿದ್ದೀನಿ ನಿಮಗೆ, ನಾನು ಇಷ್ಟೇನಾ ದುಡ್ಡು ಕೊಡೋದು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇವಾಗ ಇವಳು ಶ್ರೇಷ್ಠ ಹೇಳ್ತಾಳೆ, ಏನು ನೀನು ಯುದ್ಧ ಗೆದ್ಕೊಂಬಂದಿದ್ಯಲ್ವ, ನಿನಗೆ ಜಾಸ್ತಿ ಕೊಡ್ತೀನಿ, ದೇಶ ಸೇವೆ ಮಾಡಿದ್ದೆಲ್ಲ ಜಾಸ್ತಿ ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು, ಹಂಗಲ್ಲ ಮೇಡಮ್ ಅಂದಾಗ, ಸರಿ ಇಷ್ಟೇ ತಗೋ, ಈ ವಿಷಯನ ಯಾರಿಗೂ ಬಾಯಿ ಬಿಡಬೇಡ, ಮೊದಲು ಆ ಸಿಮ್ನ ತೆಗೆದು ಬಿಸಾಕ್ಬಿಡು, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಈ ವಿಷಯ ಇಲ್ಲಿಗೆ ಮುಗೀತು ಬಿಡಿ ಮೇಡಮ್, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಈ ಸಿಮ್ನ ತೆಗೆದು ಬಿಸಾಕ್ಬಿಡ್ತೀನಿ ನಾನು, ಈ ಫೋನ್ ಸಿಮ್ ಯೂಸೇ ಮಾಡಲ್ಲ ನಾನು ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಹೇಳ್ತಾರೆ. ಸರಿ ಆಯ್ತು ಹೊರಡು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಂತಾಳೆ. ಆಮೇಲೆ, ಭಾಗ್ಯ ಇವಾಗಿದೆ ಕಣ ನಿನಗೆ, ನೋಡಿ ಇದು ಲೆಸನ್ ನಂಬರ್ 1 ನಿನಗೆ ಕಲಿಸ್ತಾ ಇರೋದು ನಾನು, ಇವಾಗಿದೆ, ಹೋಗು ಮನೆಗೆ ಹೋಗು, ತನ್ವಿಗೆ ಹೋಗ್ಬಿಟ್ಟು ಚೆನ್ನಾಗಿ ಬಾರಿಸು, ಕಾಲೇಜ್ಗೆ ಹೋಗಿ ಸಸ್ಪೆಂಡ್ ಆಗಿದೆಯಲ್ಲ, ನಾನು ಈ ಥರ ವಿಷಯ ಮುಚ್ಚಿಟ್ಟೆ, ಹಾಗೆ ನನ್ನ ಮಕ್ಕಳಿಗೆ ನಾನು ಹೇಗೆ ಅಂತಿಲ್ಲ, ಇದು ನೋಡಿ ಇವತ್ತಿಂದ ನಿನಗೆ ಸ್ಟಾರ್ಟ್ ನಾನು ಕೊಡೋದು ಲೆಸನ್ಸ್ ಎಲ್ಲ ನೋಡಿ ಹೆಂಗೆ ಕಲಿಸ್ತೀನಿ ನಿನಗೆ ಪಾಠ ನೋಡು ನಾನು ಇವಾಗಿನ ಮೇಲೆ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿ ಖುಷಿಯಾಗಿ ನಗ್ತಾ ಇರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಶ್ರೇಷ್ಠ ಮನೆಗೆ ಬಂದು ಕೂತಿರ್ತಾಳೆ, ಪಾಪ್ಕಾರ್ನ್ ತಿನ್ಕೊಂಡು ಇದು ಜೋಳ ಪುರಿ ಬರುತ್ತಲ್ಲ ಅದನ್ನು ತಿನ್ಕೊಂಡು ಕೂತಿರ್ತಾಳೆ. ಇಷ್ಟೊತ್ತು ತನ್ವಿ ಕಾಲ್ ಬರಬೇಕಿತ್ತಲ್ಲ, ಶ್ರೇಷ್ಠ ಆಂಟಿ ಅಮ್ಮ ಹಾಗೆ ಮಾಡಿದ್ಲು ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಅಂತ ಫೋನೇ ಬರಲಿಲ್ವಲ್ಲ. ಭಾಗ್ಯ ಇದೇ ಕಣ ನಿನಗಿನ ಮೇಲೆ, ನೋಡಿ ನಿಮ್ಮದೇ ಇರೋಕ್ಕೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನೀನು, ಏನು ಮೆರೆಸಿದ್ದೆ ಭಾಗ್ಯನ. ಇಷ್ಟಕ್ಕೂ ಇವಳು ಮಾಡಿರೋದು ಯಾವುದೋ ದೊಡ್ಡ ಕಾಲೇಜಲ್ಲಿ ಏನು ಗ್ರ್ಯಾಜುಯೇಷನ್ ಮಾಡಿಲ್ಲ, MBA ಮಾಡಿಲ್ಲ, ಮಾಡಿರೋ SLC ಪಾಸ್ಗೆ ಇವಳು ಹೆಂಗೆ MD ಪೋಸ್ಟ್ ಕೊಟ್ಟರು, ಏನು ಅರ್ಹತೆ ಮೇಲೆ ಇವಳಿಗೆ MD ಪೋಸ್ಟ್ ಕೊಟ್ಟರು, ಏನು ಕೇಪಬಿಲಿಟಿ ಅಂತ MD ಪೋಸ್ಟ್ ಕೊಟ್ಟರು ಇವಳಿಗೆ, ಏನು ಕೇಪಬಿಲಿಟಿ ಇಲ್ಲ ಅಂದಮೇಲೆ ಇವಳಿಗೆ MD ಪೋಸ್ಟ್ ಕೊಟ್ಟಿದ್ದಾರಲ್ಲ, ಮೊದಲು ಅವ್ರಿಗೆ ಬುದ್ಧಿ ಇಲ್ಲ ಅಷ್ಟೇ, ಆದಿ ಬ್ರದರ್ಗೆ ಬುದ್ಧಿ ಇಲ್ಲ ಫಸ್ಟು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅವಳುಗಳೇ ಬೈಕಂತಿರ್ತಾಳೆ. ಆಮೇಲೆ, ಹೌದು ಇಲ್ಲಿ MD ಪೋಸ್ಟ್ ಇರೋತಕ್ಕ ಕನಿಕಾ ಏನು ಮಾಡ್ತಿದ್ಲು, ಈ ಕನಿಕಾ ಏನು ಚಪ್ಪಾಳೆ ಹೊಡ್ಕೊಂಡು ಕೂತಿದ್ಲು ಅವಳು MD ಪೋಸ್ಟ್ ಸಿಗೋಗಂಟ, ನಾನು ಇರು ಇದನ್ನೇನು ಮಾಡಬೇಕು ಅಂತ ಗೊತ್ತು, ಲೆಸನ್ ನಂಬರ್ 2 ಸ್ಟಾರ್ಟ್ ಮಾಡ್ತೀನಿ, ಭಾಗ್ಯ ನೀನು ಮಾತ್ರ ಬಿಡಲ್ಲ ಕಣೆ ನಾನು, ಇರು ಅಂದ್ಬಿಟ್ಟು ಕನಿಕಂಗೆ ಕಾಲ್ ಮಾಡ್ತಾಳೆ. ಕನಿಕಾ ಆ ಕಡೆನೇ ಹೇಳು ಅಂದಾಗ, ಅಲ್ಲ ಕನಿಕಾ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಭಾಗ್ಯ ಸಿಕ್ಕರು ಭಾಗ್ಯಂಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದೆ, ಅದೇನೋ ಹೊಸ ವಿಷಯ ಕೇಳ್ಪಟ್ಟೆ, ಗುಡ್ ನ್ಯೂಸು, ಏನೋ ಭಾಗ್ಯ ನಿಮ್ಮ ಆಫೀಸಲ್ಲಿ MD ಆಗಿದ್ದಾಳಂತೆ ಅಂದಾಗ, ಈಗ
ಕಾಯ್ದಿರೋ ಕಬ್ಬಣನ ಚುಚ್ಕೊಂಡಂಗಾಗಿದೆ ನನಗೆ, ಮತ್ತೆ ತಿರ್ಗಾ ಅದೇ ವಿಷಯ ಮಾತಾಡಬೇಡ, ಏನು ವಿಷಯ ಹೇಳು ಅಂತ ಕನಿಕಾ ಹೇಳ್ತಾಳೆ. ಅಲ್ಲ ನೀನು ಎಮ್ ಡಿ ಆಗೋವರೆಗೂ ನೀನು ಸುಮ್ಮನೆ ಇದ್ದ ಕನಿಕಾ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದಳು, ನೀನು ಸುಮ್ಮನೆ ಇದೆಯಲ್ಲ, ನೀನು ಮುಂದೆ ಹೇಗೆ ನಡೀತಿದ್ದಲ್ಲ, ಹೇಗೆ ಎಮ್ ಡಿ ಆದ್ಲವಳು ಅಂತ ಅಂದ್ಬಿಟ್ಟು ಕನಿಕಾ ಶ್ರೇಷ್ಠನ ಕೇಳ್ತಾಳೆ. ಅವಾಗ ಕನಿಕಾ ಇದೆಲ್ಲ ಫೋನಲ್ಲಿ ಹೇಳೋ ವಿಷಯ ಅಲ್ಲ, ನಾನು ಡೈರೆಕ್ಟಾಗಿ ಸಿಕ್ತಾಗ ಹೇಳ್ತೀನಿ ಅಂತ ಕನಿಕಾ ಹೇಳ್ತಾಳೆ. ಅವಾಗ ಶ್ರೇಷ್ಠ ಹೌದಾ ಒಂದು ಕೆಲಸ ಮಾಡೋಣ, ನಾಳೆ ಇಬ್ಬರು ಮೀಟ್ ಆಗೋಣ, ಅಲ್ಲಿ ಮಾತಾಡೋಣ ಅಂದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಅವಾಗ ಇವಳು ಶ್ರೇಷ್ಠ ಈಗಿದೆ ಇನ್ಮೇಲಿದೆ ನನ್ನ ವಿಷಯಕ್ಕೆ, ನನ್ನ ಲೈಫ್ಗೆ ಎಂಟ್ರ್ ಆಗ್ತಾ ಇದೆಯಲ್ಲ, ನನ್ನ ಲೈಫ್ ಹಾಳು ಮಾಡ್ತಾ ಇದೆಯಲ್ವಾ ಭಾಗ್ಯ, ನಿನ್ನನ್ನು ಮಾತ್ರ ನೆಮ್ಮದಿ ಆಗಕ್ಕೆ ಬಿಡಲ್ಲ ನಾನು ಇನ್ಮೇಲೆ, ನೋಡಿ ಶ್ರೇಷ್ಠ ಪವರ್ ಏನು ಅಂತ ತೋರಿಸಿ ನಾನು ಅಂತ ಅಂದ್ಬಿಟ್ಟು ಇವಳು ಶ್ರೇಷ್ಠ ಅವಳೇ ಶಬಾಷ್ ಹೇಳ್ಕೊಂತಿರ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮೀನಾಕ್ಷಿ ಆದಿ ಕಾಲ್ ಮಾಡ್ತಾರೆ. ಹಾಂ ಅತ್ತೆ ಹೇಳಿ ಅಂದಾಗ, ಆದಿ ಎಷ್ಟೊತ್ತು ಬರ್ತೀಯ ಮನೆಗೆ ಅಂದಾಗ, ಇಲ್ಲ ಅತ್ತೆ ಸ್ವಲ್ಪ ಸೈಟ್ ವಿಸಿಟ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಮಾಮೂಲಿ ಟೈಮಿಗೆ ಬರ್ತೀನಿ ಅತ್ತೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಮೀನಾಕ್ಷಿ ಸ್ವಲ್ಪ ಬೇಗ ಬರೋಕ್ಕಾಗುತ್ತಾ ಅಂದ್ಬಿಟ್ಟು ಮೀನಾಕ್ಷಿ ಕೇಳ್ತಾರೆ. ಅವಾಗ ಆದಿ ಏನು ವಿಷಯ ಅತ್ತೆ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಅವಾಗ ಮೀನಾಕ್ಷಿ ಏನು ವಿಷಯ ಇದ್ದರೆ ಮಾತ್ರ ಬೇಗ ಮನೆಗೆ ಬರಬೇಕಾ, ಇಲ್ದಿರ ಬರಬಾರ್ದಾ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಹಾಗಲ್ಲ ಅತ್ತೆ, ಏನೋ ಎಮರ್ಜೆನ್ಸಿ ವಿಷಯ ಇದೆಯೇನೋ ಅದಕ್ಕೆ ಅಂತ ಕೇಳಿದೆ ಅಷ್ಟೇನೇನೆ ಅಂದಾಗ, ಹೌದು ಸ್ವಲ್ಪ ಬೇಗ ಏನೋ ವಿಷಯ ನಿನ್ನ ಹತ್ರ ಮಾತಾಡೋದಿದೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾರೆ. ಸರಿ ಆಯಿತು ಅತ್ತೆ ಬರ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇದೇನಿದು ಎಲ್ಲ ಮುಖ್ಯವಾದ ವಿಷಯ ಅಂತಾರೆ. ಗೆಳತಿನೂ ಕಾಲ್ ಮಾಡಿ ಮನೆ ಹತ್ರ ಬಾ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಅಂತಾರೆ. ಅಂದರೆ ಗೆಳತಿ ಅಂದರೆ ಕುಸುಮ. ಅತ್ತೆನೂ ಕಾಲ್ ಮಾಡಿ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಮನೆಗೆ ಬಾ ಅಂತಾರೆ. ಎಲ್ಲ ಮುಖ್ಯವಾದ ವಿಷಯನೂ ನನ್ನ ಹತ್ರ ಮಾತಾಡಬೇಕು ಅಂತಿದ್ದಾರಲ್ಲ, ಯಾಕೆ ಏನಂತ ಮುಖ್ಯವಾದ ವಿಷಯ, ಆ ಮುಖ್ಯವಾದ ವಿಷಯ ಏನು ಅಂತ ತಿಳ್ಕೊಳ್ಳೇಬೇಕಲ್ಲ ನಾನು ಅಂತ ಅಂದ್ಬಿಟ್ಟು ಆದಿ ಅನ್ಕೊತಿರ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಮೀನಾಕ್ಷಿ ಮತ್ತು ಕಾಮತ್ ಸರ್ ಮಾತಾಡ್ಕೊಂಡು ಕೂತಿರ್ತಾರೆ. ಅದೇ ಟೈಮ್ಗೆ ಅಣ್ಣ ಹೆಂಗಾನ ಮಾಡಿ ಆದಿನ ಕನ್ವಿನ್ಸ್ ಮಾಡಲೇಬೇಕು ಇವತ್ತು ನಾವು, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಮೀನಾಕ್ಷಿ ಕಾಮತ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಕಾಮತ್ತು ಸುಮ್ಮನಿರು ಆದಿ ಬಂದು ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಮೆತ್ತಗೆ ಹೇಳ್ತಾರೆ. ಅವಾಗ ಆದಿ ಬರ್ತಿದ್ದಂಗೆ ಏನೆಲ್ಲ ಕೂತ್ಕೊಂಡ್ಬಿಟ್ಟಿದ್ದೀರಾ, ಏನೋ ಮುಖ್ಯದ ವಿಷಯ ಮಾತಾಡ್ತಿದ್ದೀರಾ, ಏನು ಮುಖ್ಯವಾದ ವಿಷಯ ಅಂತ ಹೇಳ್ಬೇಕು ಅಂದ್ರಲ್ಲ ಹೇಳಿ, ಏನು ಮುಖ್ಯದ ವಿಷಯ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಮೀನಾಕ್ಷಿ ಇಲ್ಲ ಅಂತಾರೆ, ಕಾಮತ್ ಹ್ಞೂ ಅಂತಾರೆ. ಅವಾಗ ಅಪ್ಪ ಏನಿದು ಒಬ್ರು ಇಲ್ಲ ಅಂತಿದ್ದೀರ, ಒಬ್ರು ಹ್ಞೂ ಅಂತಿದ್ದೀರ, ಏನು ವಿಷಯನೇ ಹೇಳ್ದಂಗೆ ಸುಮ್ಮನಿದ್ದೀರಲ್ಲ ಏನು ಅಂದಾಗ, ಅದು ಹಂಗಲ್ಲ ಕಣೋ ಆದಿ, ಸ್ವಲ್ಪ ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡಬೇಕಿತ್ತು ಅಂದಾಗ, ಅಪ್ಪ ಸುತ್ತಿ ಬಳಸಿ ಮಾತಬೇಡ, ಏನಿದ್ರು ನೀವು ಡೈರೆಕ್ಟಾಗಿ ನೇರವಾಗಿ ನನ್ನ ಹತ್ರ ಹೇಳಿ ಅಂದಾಗ, ಅದು ಅಂತ ಮೀನಾಕ್ಷಿ ಹೇಳ್ತಿರ್ತಾರೆ. ಅತ್ತೆ ಪ್ಲೀಸ್ ನಾನು ಇವಾಗ ನೀವು ಕರೆಕ್ಟಾಗಿ ಏನು ಅಂತ ನಿಜ ಹೇಳಿದ್ರೆ ಮಾತ್ರ ನಾನು ಇಲ್ಲಿ ಕೂತ್ಕೋತೀನಿ, ಇಲ್ಲಾಂದರೆ ನನ್ನ ಕೆಲಸ ಇದೆ ಅತ್ತೆ, ನಾನು ಹೋಗ್ತೀನಿ, ನೀವು ಆ ಸುತ್ತಿ ಬಳಸಿ ಮಾತಬೇಡ, ಏನಿದ್ರು ನಿಜ ಡೈರೆಕ್ಟಾಗಿ ಹೇಳ್ಬಿಡಿ ಅತ್ತೆ ಅಂತ ಮೀನಾಕ್ಷಿಗೆ ಆದಿ ಕೇಳ್ತಾರೆ. ಅವಾಗ ಮೀನಾಕ್ಷಿ ಆದಿ ಅಂತ ಹೇಳಕ್ಕೆ ಬಂದಾಗ, ಅವಾಗ ಇವರೇನು ಅಂತಾರೆ ಕಾಮತ್ತವರು, ಮದುವೆ ವಿಷಯ ಮಾತಾಡಬೇಕಿತ್ತು ಕಣೋ ಆದಿ ಅಂತ ಅಂದ್ಬಿಟ್ಟು ಅಂತಾರೆ. ಹೌದಪ್ಪ ನಾನು ಮದುವೆ ವಿಷಯನೇ ಮಾತಾಡಬೇಕು ಅಂತಿದ್ದೆ ಅಂದಾಗ, ಅವಾಗ ಮೀನಾಕ್ಷಿಗೆ ಕಾಮತ್ ಖುಷಿ ಆಗ್ಬಿಡುತ್ತೆ. ಆದಿ ಮದುವೆ ವಿಷಯ ನಮ್ಮ ಹತ್ರ ಮಾತಾಡಬೇಕು ಅಂತವನೇ, ನಾವು ಅದೇ ಅನ್ಕೊಂಡಿದ್ದೀವಲ್ಲ ಅಂತ ಶಾಕ್ ಆಗುತ್ತೆ ಅವ್ರಿಗೆ. ಅವಾಗ ಹ್ಞೂ ಅಪ್ಪ ನಾನು ನಿಮ್ಮ ಹತ್ರ ಮದುವೆ ವಿಷಯನೇ ಮಾತಾಡಬೇಕು ಅಂತಿದ್ದೆ, ನಾನು ಪ್ರಸ್ತಾಪ ಮಾಡಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಹೇಳ್ತಾ ಇದ್ದೀರಾ ಅಷ್ಟೇನೆ, ಹೌದಪ್ಪ ಹೇಳಿ ಅಂದಾಗ, ಅದೇ ಮದುವೆ ವಿಷಯನೇ ಕಣೋ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಹ್ಞೂ ಅಪ್ಪ ಮದುವೆ ವಿಷಯನೇ, ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋಣ ಬಿಡಿ, ನಾನು ಇದ್ದೀನಲ್ವ ಎಲ್ಲ ಅರೇಂಜ್ಮೆಂಟು ನಾನು ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ ಅಂತ ಆದಿ ಹೇಳ್ತಾರೆ. ಇವರು ಖುಷಿ ಆಗ್ಬಿಡುತ್ತೆ, ಆದಿ ಮದುವೆಗೆ ಒಪ್ಕೊಂಬಿಟ್ಟಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಇವರು ಏನಂತಾರೆ ಆದಿಯವರು, ಅಪ್ಪ ಹುಡುಗ ಯಾರು ಅಂತ ನೋಡಿದ್ದೀರಾ, ಹುಡುಗನ ಮನೆತನ ಎಲ್ಲ ವಿಚಾರಿಸಿದ್ದೀರಾ, ಹುಡುಗ ಏನು ಮಾಡ್ತಾನೆ ಅಂತ ಕೇಳಿದ್ದೀರಾ, ಇಷ್ಟಕ್ಕೂ ಹುಡುಗನ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಆಮೇಲೆ ಮದುವೆಗೆ ಒಪ್ಕೊಂಡಿದ್ದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹುಡುಗನ ಏನು ಹೇಳ್ತಾ ಇದೆಯಾ, ಹುಡುಗಾಟಾಡ್ತಿದ್ಯಾ ನೀನು ಅಂತ ಅಂದ್ಬಿಟ್ಟು ಕಾಮತ್ ಕೇಳ್ತಾರೆ. ಹೌದಪ್ಪ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸ್ಬಿಡ್ತಾನೆ ನಾವು ಮದುವೆಗೆ ಮುಂದುವರಿಬೇಕು, ಹುಡುಗ ಹೇಗೆ ಏನು ಅವ್ರ ಮನೆತನ ಹೇಗೆ ಅಂತೆಲ್ಲ ತಿಳ್ಕೊಂಡು ತಾನೇ ಮದುವೆಗೆ ಮುಂದುವರಿಬೇಕು. ಇಷ್ಟಕ್ಕೂ ಆ ಲಿಟ್ಲ್ ಡೆವಿಲ್ ಮದುವೆಗೆ ಒಪ್ಕೋಬೇಕಲ್ಲ, ಲಿಟ್ಲ್ ಡೆವಿಲ್ ಹುಡುಗನ ನೋಡಿದಾಳ, ಮದುವೆಗೆ ಒಪ್ಪಿದಾಳ, ಅವಳು ಹ್ಞೂ ಅಂದಿದ್ದಾಳ, ಅವಳು ಎಸ್ ಅಂದಮೇಲೆ ತಾನೇ ನೀವು ಮುಂದುವರಿಬೇಕು ಅಂದಾಗ, ಅಯ್ಯೋ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಕಾಮತ್ತು ಕೂತ್ಕೋತಾರೆ. ಅವಾಗ ಯಾಕಪ್ಪ ಅಂತ ಆದಿ ಕೇಳ್ತಾರೆ. ನಾವು ಮದುವೆ ಮಾಡಬೇಕು ಅಂತಿರೋದು ಕನ್ನಿಕಂಗೆ ಅಲ್ಲ ಕಣೋ ಆದಿ, ನಿನಗೆ ಅಂತಾರೆ ಕಾಮತ್ತವರು. ನನಗ ಅಂದಾಗ, ಹ್ಞೂ ನಾವು ಇಷ್ಟೊತ್ತಕ ಮಾತಾಡಿದ್ದು ನಿನ್ನ ಮದುವೆ ವಿಷಯನೇ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಅವಾಗ ಆದಿ ಇಲ್ಲಪ್ಪ ಮದುವೆನ ಚಾಪ್ಟ್ರೆ ನನ್ನ ಲೈಫಲ್ಲಿಲ್ಲ ಅಂತ ಅಂದ್ಬಿಟ್ಟು ಆದಿ ಮುಖ ಸಪ್ಪು ಮಾಡ್ಕೊಂಡು ಹೇಳ್ತಾರೆ. ಅವಾಗ ಕಾಮತ್ತವರು ಏನು ಹೇಳ್ತಿದ್ಯಾ ಆದಿ, ಯಾವುದೋ ನಡೆದಿದ್ದು ಕಹಿ ಘಟನೆ ಮಾಡಿಕೊಂಡು ಮನಸ್ಸಲ್ಲಿ ಮದುವೆ ಆಗಿಲ್ಲ ಅಂದರೆ ಹಿಂಗೆ ಜೀವನ ಪೂರ್ತಿ ಒಬ್ಬನೇ ಇರ್ತೀಯ, ನಾವು ಮದುವೆ ಮಾಡ್ಕೊಳ್ಳೋ ಅಂತ ಅಂದ್ಬಿಟ್ಟು ಕಾಮತ್ತವ್ರು ಹೇಳ್ತಾರೆ. ಇಲ್ಲಪ್ಪ ದಯವಿಟ್ಟು ಪ್ಲೀಸ್ ಇದು ಅತ್ತೆ, ನೀವು ಅಷ್ಟೇ ನನಗೆ ಮದುವೆ ವಿಷಯ ಮಾತಾಡಿ ನಿಮ್ಮ ಟೈಮ್ ತುಂಬಾ ವೇಸ್ಟ್ ಮಾಡಿದ್ದೀರಾ, ದಯವಿಟ್ಟು ನಿಮ್ಮ ಟೈಮ್ ಮತ್ತೆ ವೇಸ್ಟ್ ಮಾಡ್ಕೋಬೇಡಿ ಪ್ಲೀಸ್ ಅಪ್ಪ, ಯಾವತ್ತೂ ಅಷ್ಟೇ ನನ್ನ ಲೈಫಲ್ಲಿ ಮದುವೆ ಅನ್ನೋದಿಲ್ಲ, ದಯವಿಟ್ಟು ವಿಷಯದ ಬಗ್ಗೆ ಮಾತಾಡಲೇಬೇಡ್ರಿ ಪ್ಲೀಸ್ ಅಂತ ಅಂದ್ಬಿಟ್ಟು ಆದಿ ಅಂತ ಮೀನಾಕ್ಷಿ ಕಾಮತ್ ಇಬ್ಬರು ಕರೀತಾರೆ. ಆದಿ ಅಲ್ಲಿಂದ ನನಗೆ ಕೆಲಸ ಇದೆ ಅಪ್ಪ ಅಂತ ಹೇಳ್ಬಿಟ್ಟು ಹೊರಟೇ ಬಿಡ್ತಾರೆ. ಆವಾಗ ಮೀನಾಕ್ಷಿ ಮತ್ತು ಕಾಮತ್ ಅವ್ರು ಬೇಜಾರಾಗಿ ಕೂತ್ಕೋತಾರೆ.
ಏನಾಗುತ್ತೆ ಅಂದರೆ ಧರ್ಮಣ್ಣವರು ಕುಸುಮ ಅವರು ಸುನಂದ ಎಲ್ಲ ಊಟಕ್ಕೆ ಕೂತಿರ್ತಾರೆ. ಭಾಗ್ಯ ಊಟ ತಂದು ಇಡ್ತಾ ಇರ್ತಾರೆ ಅನ್ನ ಸಾಂಬಾರೆಲ್ಲ ಟೇಬಲ್ ಮೇಲೆ. ಆವಾಗ ಗುಂಡಾ ತನ್ವಿ ಬನ್ನಿ ಬೇಗ ಊಟಕ್ಕೆ ಅಂತ ಅಂದ್ಬಿಟ್ಟು ಕುಸುಮರು ಅಂತಾರೆ. ಗುಂಡ ಓಡ್ ಬಂದಿದ್ದು ಟೇಬಲ್ ಮೇಲೆ ಊಟಕ್ಕೆ ಕೂತ್ಕೋತಾನೆ. ತನ್ವಿ ಆಮೇಲೆ ಮೆತ್ತಗೆ ಬರ್ತಾಳೆ. ಭಾಗ್ಯ ಮೆತ್ತಗೆ ಊಟ ತೊಗೊಂಬಂದು ಇಡ್ತಾ ಇರ್ತಾಳೆ. ಅವಾಗ ಕುಸುಮರು ಭಾಗ್ಯ ಯಾಕೆ ಸಪ್ಕಿದ್ಯಾ ಭಾಗ್ಯ ಅಂದಾಗ ಜ್ವರ ಅಮ್ಮ ಹುಷಾರಿಲ್ವಾ ಅಂತ ಭಾಗ್ಯನ ಮುಟ್ಟು ನೋಡ್ತಾರೆ ಪಾಪ ಕುಸುಮರು. ಇಲ್ಲ ಅತ್ತೆ ಚೆನ್ನಾಗಿದ್ದೀನಿ ಅಂದಾಗ ಇಲ್ಲ ಯಾಕೋ ಸಪ್ಕಿದ್ಯಾ ಮೊದಲಿದ್ದಂಗೆ ಇಲ್ವಲ್ಲ ಯಾಕೆ ಏನಾಯಿತು ಏನು ವಿಷಯ ಅಂತ ಹೇಳು ಭಾಗ್ಯ ಅಂದಾಗ ಏನಿಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ಇವರು ಸುನಂದವರು ಯಾಕೆ ಭಾಗ್ಯ ಏನಾಯಿತು ಏನೋ ಸಪ್ಕಿದ್ಯಲ್ಲ ಏನಾಯಿತು ಅಂತ ಹೇಳು ಅಂತ ಅಂದಾಗ ಏನಿಲ್ಲ ಅತ್ತೆ. ಅಷ್ಟರಲ್ಲಿ ತನ್ವಿ ಬಂದು ಊಟಕ್ಕೆ ಕೂತಿರ್ತಾಳೆ. ಏನಿಲ್ಲ ಕಣಮ್ಮ ಏನು ಅಂತ ಅಂದ್ಬಿಟ್ಟು ನಿಮ್ಮ ಮೊಮ್ಮಗಳನ್ನೇ ಕೇಳಿ ಅಂತ ಅಂದ್ಬಿಟ್ಟು ಸುನಂದಂಗೆ ಹೇಳ್ತಾಳೆ. ಅವಾಗ ಧರ್ಮರು ಮಗಳೇ ಏನಾಯಿತು ಮಗಳೇ ಏನು ಅಂತ ಹೇಳ್ಬಾರ್ದಾ ನೀನು ಯಾಕೆ ಹಿಂಗಿದೆಯಾ ಅಂತ ವಿಷಯ ಹೇಳೋರು ತಾನಮ್ಮ ನಮಗೆ ಗೊತ್ತಾಗೋದು ಅಂದಾಗ ನನ್ನೇನು ಕೇಳ್ತೀರಮ್ಮವ ನಿಮ್ಮ ಮೊಮ್ಮಗಳನ್ನ ಕೇಳಿ ಅವಳು ಹೇಳ್ತಾಳೆ ಎಲ್ಲ ವಿಷಯನೂ ಅವಳು ಗೊತ್ತು ಏನೇನು ಮುಚ್ಚಿಟ್ಟಿದ್ದಾಳೆ ಏನೇನು ಮಾಡ್ತಿದ್ದಾಳೆ ಅಂತ ಕೇಳಿ ಅವಳೇನೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಇಲ್ಲಿ ತನ್ವಿಗೆ ಭಯ ಸ್ಟಾರ್ಟ್ ಆಗಿರುತ್ತೆ ಆಗಲೇ ಅಮ್ಮಂಗೆ ಯಾರೋ ವಿಷಯ ಹೇಳ್ಬಿಟ್ಟು ಅವ್ರ ಅಮ್ಮಂಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಇನ್ನಷ್ಟೇ ಮುಗೀತು ಅಮ್ಮ ನಾನು ಸುಮ್ಮನೆ ಬಿಡಲ್ಲ ಅಂತ ಅವಳು ಭಯ ಪಟ್ಕೊಳ್ತಾ ಇರ್ತಾಳೆ ತನ್ವಿ. ಕುಸುಮರು ಯಾಕೆ ಕುಸುಮ ಏನಾಯ್ತಲ್ಲ ಯಾಕೆ ಭಾಗ್ಯ ಏನಾಯಿತು ಹೇಳು ಭಾಗ್ಯ ಹೇಳಿದ್ರಲ್ವ ಮಗ ಅರ್ಥ ಆಗೋದು ಇವಳೇನು ಮಾಡಿದ್ಲು ಅಂತ ಕುಸುಮ ಕೇಳ್ತಾರೆ. ಅವಾಗ ಸುನಂದವರು ಯಾರನ್ನೊಬ್ರು ಬಾಯ್ ಬಿಟ್ರೆ ಹೇಳ್ರಿ ಅಮ್ಮ ನೀನಾದರೂ ಹೇಳಿಲ್ಲ ಅವಳಾದ್ರೂ ಹೇಳಿ ಏನು ವಿಷಯ ಹೇಳ್ದಂಗೆ ಸುಮ್ಮನೆ ಅವ್ರು ಕೇಳಿ ಇವ್ರು ಕೇಳಿದ್ರೆ ಹೆಂಗೆ ವಿಷಯ ಹೇಳ್ರಿ ಅಂತ ಅಂದ್ಬಿಟ್ಟು ಇವ್ರು ಸುನಂದ ಹೇಳ್ತಾರೆ. ಅವಾಗ ತನ್ವಿನ ತನ್ವಿ ಹೇಳ್ತಾ ಇಲ್ಲ 4 ಬಿಡ್ಲ ನಿನಗೆ ಅಂತ ಸುನಂದ ರೇಗ್ತಾರೆ. ಅವಾಗ ಅಜ್ಜಿ ಅದು ಹೇಳು ಅಂತ ಅಂದ್ಬಿಟ್ಟು ಭಾಗ್ಯನೇ ಅಂತಾರೆ. ಹೇಳು ಬಂಗಾರಿ ಕಾಲೇಜಲ್ಲಿ ನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಇವರು ಕುಸುಮರು ಏನದು ಸಸ್ಪೆಂಡಾ ಹಂಗಂದ್ರೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಗುಂಡ ಅಜ್ಜಿ ಸಸ್ಪೆಂಡ್ ಅಂದರೆ ಕಾಲೇಜಿಂದ ಇವಳನ್ನ ತೆಗ್ದಾಕಿದ್ದಾರೆ ಅಂತ ಅಂದಾಗ ಹೌದಾ ಯಾಕೆ ಏನಾಯ್ತು ತನ್ವಿ ಏನು ಮಾಡ್ಕೊಂಡೆ ಯಾಕೆ ಕಾಲೇಜಿಂದ ನಿಂಗೆ ತೆಗ್ದಾಕಿದ್ದಾರೆ ಅಂತ ಅಂದ್ಬಿಟ್ಟು ಕುಸುಮಾರ್ ಶಾಖ ಕೇಳ್ತಾರೆ. ಅವಾಗ ಸುನಂದ ಹೇಳ್ತೀಯ ಇಲ್ವೇ ನಿನಗೆ ಅಂತ ಅಂದ್ಬಿಟ್ಟು ಸುನಂದ ಮತ್ತೆ ರೇಗ್ತಾರೆ. ಅದು ನನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಭಾಗ್ಯ ಹೌದು ಅದೇ ಏನಕ್ಕೆ ಎಲ್ಲ ವಿಷಯ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಲ್ವ ನೀನು ಕಾಲೇಜ್ಗೆ ಹೋಗ್ತಿದ್ಯಾ ಬರ್ತಿದ್ಯಾ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತು ಕಾಲೇಜ್ಗೆ ಹೋಗಿದ್ದ ನೀನು ಅಂದಾಗ ಹೌದಮ್ಮ ಇವತ್ತು ಹೋಗಿದ್ದೆ ಅಮ್ಮ ಸುಳ್ಳು ಹೇಳ್ಬೇಡ ಬಂಗಾರಿ ಅಂತ ಭಾಗ್ಯ ಕೇಳ್ತಾಳೆ. ಇಲ್ಲಮ್ಮ ಇವತ್ತು ನಿಜವಾಗ್ಲೂ ಕಾಲೇಜ್ಗೆ ಹೋಗಿದ್ದೆ ಅಮ್ಮ ನಾನು ಅಂತ ಅಂದ್ಬಿಟ್ಟು ಅಂದಾಗ ಮತ್ತೆ ಸಸ್ಪೆಂಡ್ ಆಗಿದೆ ಯಾಕೆ ಹೇಳಲಿಲ್ಲ ನೀನು ಅಂದಾಗ ಅಮ್ಮ ಅದು ಅವತ್ತು ಕಾಲೇಜು ಬಂಕ್ ಮಾಡಿದ್ವಿ ಏನಕ್ಕೆ ಬಂಕ್ ಮಾಡಿದ್ರೆ ಎಲ್ಲೋಗಿದ್ರ ನೀವು ಅಂತ ಕೇಳ್ತಾರೆ. ಅವಾಗ ಕುಸುಮ ತನ್ಮಯ್ಯನ ಕೇಳ್ತಾರೆ ಏನೋ ಅದು ಅಂತ ಅಂದ್ಬಿಟ್ಟು ಅಜ್ಜಿ ಬಂಕು ಅಂದರೆ ಕಾಲೇಜ್ಗೆ ಹೋಗ್ದಲ್ಲೇ ಅಲ್ಲಿ ಇಲ್ಲಿ ಸುತ್ತೋಕೆ ಹೋಗಿದ್ವಿ ಅಂತ ಅಂದಾಗ ಹೌದಾ ಎಲ್ಲೋಗಿದ್ರೆ ಬಂಗಾರಿ ಅಂತ ಅಂದ್ಬಿಟ್ಟು ಇವ್ರು ಕೇಳ್ತಾರೆ ಭಾಗ್ಯ. ಅವಾಗ ಅಮ್ಮ ಏನಿಲ್ಲಮ್ಮ ಪಾನಿಪುರಿ ತಿಂದ್ವಿ ಐಸ್ ಕ್ರೀಮ್ ತಿಂದ್ವಿ ಸ್ವಲ್ಪ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲಮ್ಮ ಅಂದಾಗ ಹೌದಾ ಅಯ್ಯೋ ನಾನು ಏನೇನೋ ಅಂದ್ಕೊಂಬಿಟ್ಟಿದ್ನಲ್ಲ ಅಂತ ಭಾಗ್ಯ ಮನಸ್ಸಲ್ಲಿ ಅಂದ್ಕೊತಾಳೆ. ಅವಾಗ ಸರಿ ಅಂದ್ಬಿಟ್ಟು ಅಲ್ಲ ಕಣೆ ಇದನ್ನು ನನಗೆ ಹೇಳ್ಬೋದಿತ್ತಲ್ವ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ ನೀನು ಅಂತ ಕೇಳ್ತಾರೆ. ಸಾರಿ ಅಮ್ಮ ಇನ್ನೊಂದ್ಸತಿ ಈ ಥರ ಮಾಡಲ್ಲ ಅಂತ. ಆಮೇಲೆ ಸುನಂದವ್ರು ಅಲ್ಲ ಕಣೆ ನೀವೇನ್ರಿ ಏನು ಮಾಡಬೇಕು ಅಂತಿದ್ದೀರಿ ನೀವು ನನ್ನ ಮಗಳಿಗೆ ನೆಮ್ಮದಿನೇ ಇಲ್ವಲ್ರಿ ಅವಳಿಗೆ ಬೆಳಗ್ಗೆ ಸಂಜೆ ಗಂಟನೂ ನಿಮ್ಮ ಚಾಕ್ರಿನೇ ಮಾಡ್ತಿರ್ತಾಳೆ ನೆಮ್ಮದಿನೇ ಇಲ್ಲ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಸುನಂದವ್ರು ಬೇಜಾರು ಮಾಡ್ಕೊತಾರೆ. ಅವಾಗ ಕುಸುಮರು ಅಪ್ಪ ಮಗಳು ಇಬ್ಬರೂ ಒಂದೇ ಅಲ್ವಾ ನಾನು ಸೊಸೆಗೆ ನೆಮ್ಮದಿಯಾಗಿರೋಕ್ಕೆ ನೀವು ಬಿಡೋದೇ ಅಲ್ವಾ ಅಲ್ಲ ನಿಮ್ಮ ಅಪ್ಪನೂ ಹಂಗೆ ನೀವು ಹಂಗೆ ಅವಳು ಒಂದು ದಿವಸಕ್ಕೂ ನೆಮ್ಮದಿಯಾಗಿರೋಕ್ಕಾಗಲ್ಲ ನನ್ನ ಸೊಸೆಗೆ ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ದಂಗೆ ಮಾಡಿಬಿಟ್ಟಿದ್ದೀರ ನೀವೆಲ್ಲ ಅಪ್ಪ ಮಗಳು ಸೇರಿಕೊಂಡು ಅಂತ ಅಂದ್ಬಿಟ್ಟು ಕುಸುಮರು ಕೂಡ ಬೈತಾರೆ ಸ್ನೇಹಿತರೆ. ಇವತ್ತಿನ ಸಂಚೆ ಆಮೇಲೆ ಸಾರಿ ಕೇಳ್ತಾಳೆ ಇವಳು ತನ್ವಿ ಸುನಂದವ್ರನ್ನ. ಅವಾಗ ಸುನಂದವ್ರು ಏನು ಮಾತಾಡಲ್ಲ. ಆಮೇಲೆ ಕುಸುಮನ ಸಾರಿ ಅಜ್ಜಿ ಕ್ಷಮಿಸ್ಬಿಡಿ ಅಂತ ಕುಸುಮವ್ರನ್ನ ಕೇಳ್ತಾಳೆ. ಅವಾಗ ಕುಸುಮ ನನ್ನ ಯಾಕೆ ಸಾರಿ ಕೇಳ್ತಿದ್ಯಾ ನೀನು ಸಾರಿ ಕೇಳಬೇಡ ನೀನೇನಿದ್ರು ನಿಮ್ಮ ಅಮ್ಮನ ಸಾರಿ ಕೇಳು ಆಯಿತಾ ಪಾಪ ಅವಳು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಅವಾಗ ಸಾರಿ ಅಮ್ಮ ನನಗೆ ಕ್ಷಮಿಸ್ಬಿಡಮ್ಮ ಪ್ಲೀಸ್ ಅಮ್ಮ ಇನ್ನೊಂದ್ಸತಿ ತಪ್ಪು ಮಾಡಲ್ಲಮ್ಮ ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ತನ್ವಿ ಅವ್ರ ಅಮ್ಮನ ಸಾರಿ ಕೇಳ್ತಾಳೆ. ಭಾಗ್ಯ ಇದೇ ಕೊನೆ ಬಂಗಾರಿ ಈ ಥರ ತಪ್ಪಿನ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಭಾಗ್ಯ ಕ್ಷಮಿಸ್ಬಿಟ್ಟು ಇಬ್ಬರು ತನ್ವಿ ಮತ್ತು ಭಾಗ್ಯ ಇಬ್ಬರು ತಪ್ಕೋತಾರೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.